ಮೂಡಾದಲ್ಲಿ ಇವತ್ತು ಏನು 46 ಸೈಟ್ನ ವಾಪಸ್ ಹಿಂಪಡೆದವ್ರೆ ಅಂತ ಅನ್ನೋದು ಸರ್ಕಾರದಿಂದ ಆದೇಶ ಆಗಿರುವಂಥದ್ದು ತಮಗೆಲ್ರಿಗೂ ಗೊತ್ತು. 48 ಸೈಟು, ಅದು 17 ಎಕರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 17 ಎಕರೆ ಅಲ್ಲ, ಅದು 27 ಎಕರೆ 34 ಕುಂಟೆ ಆ ಜಾಗದ ಒಟ್ಟು ವಿಸ್ತೀರ್ಣ. ಅದರಲ್ಲಿ ಏನು ದಿನಾಂಕ 6/9/2023 ನಡೆದಂಥ ಸಭೆಯಲ್ಲಿ ಇಪ್ಪತ್ತೊಂದು 3/2023 ಪ್ರಾಧಿಕಾರದ ಸಾಮಾನ್ಯ ಸಭೆ ನಡೀತದೆ. 21/3/2023 ಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ನಡೀತದೆ. ಆ ಸಭೆಯಲ್ಲಿ ಆಗಿರುವಂಥ ನಿರ್ಣಯ ಅದು ಏನು, ಆ 17 ಎಕರೆ 27 ಎಕರೆಯಲ್ಲಿ 27 ಎಕರೆ ಪೈಕಿಲ್ಲಿ 17 ಎಕರೆಯನ್ನು ಚಾಮುಂಡೇಶ್ವರಿ ಸರ್ವೋದಯ ಸಂಘ ಅಂತ ಏನು ಆ ಸಂಘ ಮಾಡ್ಕೊಂಡಿರ್ತಾರೆ, ಆ ಸಂಘದ ಸದಸ್ಯರುಗಳಿರ್ತಾರೆ, ಅವ್ರಿಗೆ ಕೊಡಬೇಕು ಅಂತ ಅನ್ನೋದನ್ನು ಆ ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ಆ ಸಭೆ ನಡೆದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದವರು, ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಿದ್ದು ಭಾರತೀಯ ಜನತಾ ಪಾರ್ಟಿ, ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಭಾರತೀಯ ಜನತಾ ಪಾರ್ಟಿಯವರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಯಶಸ್ವಿನಿ ಸೋಮಶೇಖರ್ ಅಂತ ಅಂದ್ಬಿಟ್ಟು. ಬೊಮ್ಮಾಯಿನವರು ಆಗ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವ್ರ ಕಾಲದಲ್ಲಿ ತೆಗೆದುಕೊಂಡಂಥ ಈ ನಿರ್ಣಯವನ್ನು 6/9/2023 ನಾವು ಚುನಾವಣೆ ನಡೆದು ಚುನಾವಣೆ ಗೆದ್ದ ನಂತರ ನಾವು ಮೂಡ ಸದಸ್ಯರಾಗಿ ಆಯ್ಕೆ ಆದ ನಂತರ ಆ ಸಭೆಯಲ್ಲಿ ನಾವು ಪಾಲ್ಗೊಳ್ತೀವಿ. 21/3/2023 ಏನು ರೆಸಲ್ಯೂಷನ್ ಆಗಿರ್ತದೆ ಈ ಜಾಗದ ವಿಚಾರವಾಗಿ, ಅದನ್ನು ಏನು ಅನುಮೋದನೆಗೊಳಿಸ್ಬೇಕಾಗ್ತದೆ, ಸ್ಥಿತೀಕರಿಸಬೇಕಾಗುತ್ತೆ. ಆವಾಗ ಅದನ್ನು ಸ್ಥಿತೀಕರಿಸಿ ಪ್ರೊಸೀಡಿಂಗ್ಸ್ನ ನಮಗೆ ಕೊಡ್ತಾರೆ. ಆ ಸ್ಥಿತೀಕರಿಸುವಂಥ ರ್ಯಾಟಿಫಿಕೇಷನ್ ಮಾಡುವಂಥ ಸಭೆಯಲ್ಲಿ ನಾನು ಕೂಡ ಸಹಿ ಮಾಡಿದ್ದೀನಿ. ಅಂದರೆ ಈ 6/9/2023 ನಡೆದಂಥ ಸಭೆಯ ನಿರ್ಣಯಗಳನ್ನ ಸವಿವರವಾಗಿ ನಮಗೆ ತಿಳಿಸೋದಿಲ್ಲ. ಯಾರು ಮೂಡ ಕಮಿಷನರ್ ಆಗ್ಬೋದು, ಮೂಡ ಎಂಪ್ಲಾಯೀಸ್ಗಳಾಗ್ಬೋದು. ನಾವು ಸಾಮಾನ್ಯ ಸಭೆಯಲ್ಲಿ ಏನಂತ ಅನಾಹುತಗಳಾಗಿರಲ್ಲ, ಕೊನೆ ಸಭೆ ಅಲ್ವಾ ಇದು ಅವ್ರದ್ದು, ಆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ನಡೆದಂಥದ್ದು ಕೊನೆ ಸಭೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಅದನ್ನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. 6/9/2023 21/3/2023 ನಡೆದಂಥ ಸಭೆಯಲ್ಲಿ ಪ್ರೊಸೀಡಿಂಗ್ಸ್ ಆಗಿರೋದನ್ನ ನನಗೆ ಕೊಟ್ಟಾಗ ಅದನ್ನು ನಾನು ಮನೆಯಲ್ಲಿದ್ದಾಗ ಅದನ್ನು ಓದಿದಾಗ ಈ ದಟ್ಟಗಳ್ಳಿಯ ಏನು ಈ ಸರ್ವೆ ನಂಬರ್ಗಳೈತೆ 15/1-2 ಎಲ್ಲ ಸರ್ವೆ ನಂಬರ್ಗಳು 27.34 ಎಕರೆ ವಿಚಾರವಾಗಿ ಅನಾಹುತ ನಡೆದೈತೆ, ಅವ್ಯವಹಾರ ಮಾಡೋರೆ ಅಂತ ಅನ್ನೋದು, ಅಕ್ರಮ ಮಾಡೋರೆ ಅಂತ ಅನ್ನೋದು ನನಗೆ ಗಮನಕ್ಕೆ ಬರ್ತದೆ. ಆಗ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತೀವಿ, ಈ ರೀತಿ ಆಗೈತೆ ಅಂತ ಅಂದ್ಬಿಟ್ಟು. ಆಗ ಅವರು ಎಲ್ಲವನ್ನು ಪರಿಶೀಲನೆ ಮಾಡಿ ಇದ್ರ ವಿಚಾರವಾಗಿ ಎಲ್ಲ ಥರದ ದಾಖಲಾತಿಗಳು ನೀನು ಸಂಗ್ರಹ ಮಾಡಿ, ಇದು ಸರ್ಕಾರದ ಸ್ವತ್ತು, ಸಾರ್ವಜನಿಕರ ಸ್ವತ್ತಿದು, ಸರ್ಕಾರಕ್ಕೇ ಇದು ವಾಪಸ್ ಬರೋ ರೀತಿಯಲ್ಲಿ ನೀನು ಹೋರಾಟವನ್ನು ಮಾಡಬೇಕು ಅಂತ ಹೇಳಿದಾಗ ನಾವು GT ದಿನೇಶ್ ಕುಮಾರ್ ಅಂತ ಯಾರು ಕಮಿಷನರ್ ಇರ್ತಾರೆ ಅವತ್ತು ಅವ್ರಿಗೆ ಹೋಗಿ ನಾವು ಇದು ಅಕ್ರಮವಾಗೈತೆ, ಇದು ನೀವು ಮಾಡಿರೋ ಮೀಟಿಂಗು ಏನು 21/3/2023 ನೀವು ಮಾಡಿರುವಂಥ ರೆಸಲ್ಯೂಷನ್ನ ನಾವು ಒಪ್ಪಕ್ಕೆ ಸಾಧ್ಯವಿಲ್ಲ, ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲ ಸರ್, ಇದು ಕೋರ್ಟಲ್ಲಿ ಆರ್ಡ್ರಸ್ ಆಗಿ ಬಂದಿರೋದ್ರಿಂದ ನಾವು ಇದನ್ನು ಮಾಡಲೇಬೇಕಾಗುತ್ತೆ ಅಂತ ತಪ್ಪು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಇದೆಲ್ಲದಕ್ಕೂ ಪ್ರೇರೇಪಣೆ, ಇದೆಲ್ಲದಕ್ಕೂ ನಮಗೆ ಮಾರ್ಗದರ್ಶನ ಮಾಡಿ ನೀವು ಹೋಗಿ ಇದು ಹೋರಾಟ ಮಾಡಬೇಕು ಅಂತ ನಮಗೆ ಆದೇಶವನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್.